ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, ಅಳಿಯಂದ್ರು ನೋಡಿದ್ರೆ ನಿಜವಾಗ್ಲೂ ದಿವ್ಯನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಅವಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಈಗ ತಾನೇ ವಿಷಯ ಗೊತ್ತಾಗಿದೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಅವಳಿಗೂ ಸಮಯ ಬೇಕಲ್ವೇನೆ? ಇನ್ನು ಎಷ್ಟು ಸಮಯ ಅತ್ತೆ? ಅವಳಿಗೆ ದುಡ್ಡಿನ ಆಸೆಲಿ ಕಣ್ಣು ಕುರುಡಾಗಿದೆ. ಅವಳಿಗೆ ಯಾವುದೂ ಅರ್ಥ ಆಗಲ್ಲ. ವಯಸ್ಸು ಕಣೆ, ವಯಸ್ಸು ಹಾಗಾಡಿಸ್ತಾ ಇದೆ. ಮನಸ್ಸು ತಿಳಿಯಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡು. ಯಾಕೋ ನನಗಂತೂ ನಂಬಿಕೆನೇ ಬರ್ತಿಲ್ಲ ಅತ್ತೆ. ಅಳಿಯಂದ್ರ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಎಷ್ಟು ಹೀನಾಯವಾಗಿ ನಡ್ಸ್ಕೊತಿದ್ದಾಳೆ ನೋಡಿ. ಗಂಡನ ಹತ್ರ ಹೀಗೆಲ್ಲ ನಡ್ಕೋತಾರ ಅತ್ತೆ? ಅವನು ಕುಂಟ ಆಗಿರಲಿ ಕುರುಡಾಗಿರಲಿ, ಅವನ ಜೊತೆಗೆ ನೆಮ್ಮದಿಗೆ ಸಂಸಾರ ಮಾಡಬೇಕು ತಾನೆ. ಬಾಲಂಗೆ ಏನು ಕಡಿಮೆ ಆಗಿದೆ? ಈಗಲೂ ಆಗಿರೋ ತಪ್ಪನ್ನು ತಿದ್ಕೊಂಡು ನೆಟ್ಟಿಗೆ ಸಂಸಾರ ಮಾಡಕ್ಕೆ ಏನು ದಾಡಿ ಇವಳಿಗೆ? ಆಗಲ್ಲ, ನನಗೆ ಅವನ ಜೊತೆ ಸಂಸಾರ ಮಾಡಕ್ಕಾಗಲ್ಲ. ಏನೀಗ? ಏನಂದೆ ನೀನು? ನನಗೆ ದುಡ್ಡಿನ ವ್ಯಾಮೋಹನ? ಅದಕ್ಕೆ ಕಣ್ ಕುರುಡಾಗಿದ್ಯಾ? ಹೌದು, ನನಗೆ ದುಡ್ಡಿನ ವ್ಯಾಮೋಹನೆ. ಏನೀಗ? ದಿವ್ಯಾ, ಎಷ್ಟು ದಿನ ಅಂತ ಆಗೋಗಿರೋದನ್ನೇ ಮಾತಾಡ್ತಾ ಕೂರ್ತೀಯ. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಮುಂದೆ ಹಿಂದೆ ಏನೂ ಇಲ್ಲ, ನನಗವನ್ ಬೇಡ ಅಷ್ಟೇ. ನಾನು ಚಿಕ್ಕ ವಯಸ್ಸಿಂದ ಕನ್ಸ್ಕೊಂಡಿದ್ದು ಒಂದೇ, ದೊಡ್ಡ ಬಂಗ್ಲೆಯಲ್ಲಿ ರಾಣಿ ತರ ಮೆರಿಬೇಕು, ಕೈಗೊಂದು ಕಾಲ್ಗೊಂದು ಆಳಿರ್ಬೇಕು, ಇಂಪೋರ್ಟೆಡ್ ಕಾರ್ ಇರಬೇಕು. ಇದೇ ಇಲ್ಲ ಅಂದಮೇಲೆ ಅವನು ನನ್ನ ಗಂಡ ಆಗಿರಕ್ಕೆ ನಾಲಾಯಕು. ಸುಮ್ಮನಿರು ದಿವ್ಯಾ, ನಾನು ನೋಡ್ತಾನೇ ಇದ್ದೀನಿ. ನಿನ್ನ ನಾಲ್ಗೆ ಉದ್ದ ಆಗ್ತಾನೇ ಇದೆ. ಮೊದಲು ನಾನು ಹೇಳೋದನ್ನು ಕೇಳು. ಬಾಲ ನಿನ್ನ ಗಂಡ, ಕಷ್ಟನೋ ಸುಖನೋ ಸಂಸಾರ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದಾಯ್ತಾ? ಅಲ್ಲೂ ಹೋಗಿ ಏನಾದರೂ ಚುಚ್ಚು ಬಂದಿದೆಯೋ ಹೇಗೆ? ನಾನೇನು ಹೇಳಿಲ್ಲ ಸೀತಮ್ಮ. ಮತ್ತೆ ಸುಮ್ಮನೆ ಹೋಗಿದ್ದೀಯಾ? ಏನಾದರೂ ಚೆನ್ನಾಗಿದೆ ಅಂದರೆ ನಿಂಗೆ ನೋಡೋಕ್ಕೆ ಆಗಲ್ಲ. ಅಲ್ಲಿ ಹೋಗಿ ಹುಳಿ ಹಿಂಡು ಬರದೇ ಇದ್ದರೆ ನಿಂಗೆ ನಿದ್ದೆನೇ ಬರಲ್ಲ. ನೀವು ನನ್ನ ತಪ್ಪು ತಿಳ್ಕೊತಿದ್ದೀರಾ ಸೀತಮ್ಮ. ರಾಯರು ಬೇಜಾರಲ್ಲಿದ್ದರು, ಅದಕ್ಕೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೋದೆ. ಅದೇ ಮತ್ತೆ, ಮನಸ್ಸು ಸರಿ ಇಲ್ಲದೆ ಇರುವಾಗ ಹೋಗಿ ಮಾತಾಡ್ಸೋದು, ಆಮೇಲೆ ನಿನ್ನ ಬೆಳೆ ಬೇಯಿಸ್ಕೊಳ್ಳೋದು. ನೋಡು ಹುಡುಗಿ, ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ, ಸರಿಯಾಗಿ ಕೇಳಿಸ್ಕೊ. ಮದುವೆ ಆಗಿ 6 ತಿಂಗಳಲ್ಲಿ ನನ್ನ ಮನಸ್ಸನ್ನು ಅಥವಾ ನಮ್ಮ ಮನೆಯವರ ಮನಸ್ಸನ್ನು ಗೆಲ್ಲದೆ ಹೋದರೆ ನೀನು ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ. ಇದರಿಂದ ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಸೈನ್ ಮಾಡು.
ಆ ಪ್ರಕಾರ ನೋಡಿದ್ರೆ ನಾನು ಹಾಕಿದ ಷರತ್ತಲ್ಲಿ ನೀನು ಸೋತಿದೀಯ. ನನ್ನ ಮನಸ್ಸು ಬಿಡು, ನಮ್ಮ ಮನೇಲಿ ಯಾರ ಮನಸ್ಸನ್ನು ನೀನು ಗೆಲ್ಲಕ್ಕಾಗಿಲ್ಲ. ನಮ್ಮ ಊರ್ಮಿಳ ನಿನ್ನನ್ನು ಕಂಡ್ರೆ ಎಷ್ಟು ಪ್ರೀತಿ ತೋರಿಸ್ತಿದ್ಲು. ಅವಳಿಗೂ ನಿನ್ನ ಬಣ್ಣ ಗೊತ್ತಾಯಿತು. ಲಕ್ಷ್ಮಣ ಅಂತೂ ನಿನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ದಾನೆ. ಅಲ್ಲಿಗೆ ನೀನು ಸೋತಿದೀಯ ಅಂತಾನೆ ಲೆಕ್ಕ. ಹಾಗಾಗಿ ನೀನು ನಮ್ಮ ಅಗ್ರಿಮೆಂಟ್ ಪ್ರಕಾರ ನಮ್ಮ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ಈಗ ಬಂದಿದೆ. ಅಲ್ಲ ಸೀತಮ್ಮ, ಅದು ಇಲ್ಲ, ಇದು ಇಲ್ಲ. ಕೊಟ್ಟ ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳೋದನ್ನ ಕಲಿ. ಮನೆ ಬಿಟ್ಟು ಹೋಗೋಕ್ಕೆ ತಯಾರಾಗು. ನೀನೇನಾದರೂ ಹಳೆ ಬುದ್ಧಿ ತೋರಿಸಿ ಪ್ಲ್ಯಾನ್ ಮಾಡಕ್ಕೆ ನೋಡಿದೆಯೋ, ದಿನ ಜಾಗ ಏನು ಎತ್ತ ಅಂತ ನೋಡಿದೆ, ಗಂಟು ಮೂಟೆ ಜೊತೆಗೆ ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ, ನೆನಪಿಟ್ಕೋ. ಅಲ್ಲ ಸೀತಮ್ಮ, ಚಿಕ್ಕ ಮಾವ ಚಿಕ್ಕತ್ತೆಗೆ ನನ್ನ ಮೇಲೆ ಕೋಪ ಇರೋದು ಈ ಕ್ಷಣಕ್ಕಷ್ಟೇ. ಅದು ಸರಿ ಹೋಗುತ್ತೆ. ಅಷ್ಟಕ್ಕೆ ನೀವು ರಾಯರ್ ನನ್ನ ಪರ ಇದ್ದಾರೆ, ಕಾರ್ತಿಕ್ ನನ್ನ ಪರ ಇದ್ದಾರೆ, ಅಷ್ಟು ಸಾಕಾಗಲ್ವಾ? ಸಾಕಾಗಲ್ಲ. ನಾನು ನಿನ್ನ ಪರ ಇದ್ದೀನಾ? ಎಷ್ಟು ಜನ ನಿನ್ನನ್ನು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ನಿನ್ನ ಮುಖ ಕಂಡ್ರೆ ಆಗಲ್ಲ ಅನ್ನೋದೇ ವಿಷಯ ಹುಡುಗಿ. ಜಾಸ್ತಿ ವಾದ ಮಾಡದೆ ಇಲ್ಲಿಂದ ಹೊರಟೋಗ್ತಾ ಇರು. ರಿತು, ಯಾಕೆ ಹೀಗೆ ಓಡ್ ಬಂದೆ? ಅಳ್ಬೇಡ ರಿತು, ಪ್ಲೀಸ್. ಅಣ್ಣ, ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡು. ನನಗೇನಾದ್ರೆ ನಿನಗೇನೋ. ಇಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಇಲ್ಲ, ಕೇರ್ ಇಲ್ಲ, ನಿನಗಂತೂ ಇಲ್ವೇ ಇಲ್ಲ. ಇಲ್ಲಿ ಎಲ್ರಿಗೂ ನಾನು ಬೇಡವಾಗಿದ್ದೀನಲ್ವಾ, ಅದಕ್ಕೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ನೋಡ್ತಿದ್ದೀರಾ. ಇಲ್ಲ ರಿತು, ನಾನು ನಿನ್ನ ಸಪೋರ್ಟ್ ಇದೀನಲ್ಲ. ಇಲ್ಲ, ನೀನ್ ಸಪೋರ್ಟಿಗಿಲ್ಲ. ಮೊನ್ನೆ ಅಪ್ಪ ಬೈದ ಮೇಲಿಂದ ನೀನ್ ಸುಮ್ಮನೆ ಆಗೋಗಿದ್ಯಾ ಅಲ್ವಾ? ನಿಂದೆಲ್ಲ ಬರೀ ಬಾಯ್ ಮಾತು ಅಷ್ಟೇ. ಮೊನ್ನೆ ನೋಡಿದ್ರೆ ನಾನು ಈ ಎಂಗೇಜ್ಮೆಂಟ್ ನ ತಡಿತೀನಿ ಅಂತ ಹೇಳ್ದೆ, ಆದ್ರೆ ಇವತ್ತು ನೋಡಿದ್ರೆ ಅಪ್ಪ ನಾಳೆನೇ ಎಂಗೇಜ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಯ್ತು ನಿನ್ ಪ್ರಾಮಿಸ್? ಚಿಕ್ಕಪ್ಪ ಯಾರ ಮಾತು ಕೇಳ್ತಾ ಇಲ್ಲ ರಿತು, ಅಲ್ಲಿ ಅಪ್ಪನ ಮಾತೆ ಕೇಳ್ತಾ ಇಲ್ಲ, ಇನ್ನು ನನ್ನ ಮಾತು ಕೇಳ್ತಾರಾ? ಹಾಗಿದ್ರೆ ನಾನು ಏನ್ ಮಾಡ್ಲಿ? ಇಷ್ಟ ಇಲ್ದೇ ಇರೋ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕಿಂತ ಸತ್ತೋಗೋದೇ ಒಳ್ಳೇದು. ರಿತು, ನಿಂಗೆ ಬರೀ ಬಾಯಿ ಮಾತಲ್ಲಿ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರೇನೆ ನಿನಗೆ ಕೋಪ ಬರ್ತಾ ಇದೆ. ಆದ್ರೆ ನಾನು ಒಳಗೊಳಗೇನೆ ಸಾಯ್ತಾ ಇದ್ದೀನಿ. ಅದು ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ನೀನೇ ಹೇಳಣ್ಣ, ನೀನು ಪ್ರೀತಿ ಮಾಡಿರೋ ಅಂತಾನೆ. ನಾವು ಇಷ್ಟಪಡೋರ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ, ನೋವಾಗತ್ತೆ. ನಿನಗೂ ಇದು ಬಲವಂತದ ಮದುವೆ ಅಲ್ವಾ? ರಾಯರ್ ಹೇಳಿದಕ್ಕೆ ತಾನೆ ನೀನೇ ಮದುವೆ ಆಗಿತ್ತು. ಬಲವಂತದ ಮದುವೆ ಎಷ್ಟು ಕಷ್ಟ ಅನ್ನೋದು ನಮಗಿಂತ ಹೆಚ್ಚಾಗಿ ಇನ್ಯಾರಿಗೆ ಗೊತ್ತಿರಕ್ಕೆ ಸಾಧ್ಯ ಹೇಳು? ಪ್ರೀತಿ ಇಲ್ಲದೆ ಇರೋ ಜೀವನನು
ಒಂದು ಜೀವನನ ನಿನ್ ಪ್ರೀತಿಗೆ ಯಾರು ಅಂತಸ್ತನ್ನ ನೋಡ್ಲಿಲ್ಲ, ಆದ್ರೆ ನನ್ನ ಪ್ರೀತಿಗೆ ಯಾಕಂಡ ಅಂತಸ್ತಿನ ಹಂಗು. ಪ್ರೀತಿ ಹುಟ್ಟೋದು ಮನಸ್ಸಲ್ಲಿ, ಅಂತಸ್ನ ನೋಡಿ ಅಲ್ಲ ಅಲ್ವಾ? ಒಂದ್ ವೇಳೆ ಬೇರೆ ಯಾರನ್ನೋ ನಾನು ಮದ್ವೆ ಆದೆ ಅಂತ ಅನ್ಕೋ, ನಾನು ಖುಷಿಯಾಗಿರ್ತೀನ? ಮನೇಲೆಲ್ಲರೂ ಮಾತಿನ ಮುಂಚೆ ಮುದ್ದಿನ ಮಗಳು ಅಂತ ಹೇಳ್ತಾರೆ. ಆದ್ರೆ ಈ ಮುದ್ದಿನ ಮಗಳ ಮನಸ್ಸನ್ನ ಯಾರು ಅರ್ಥನೇ ಮಾಡ್ಕೊಳ್ತಿಲ್ಲ. ಅಟ್ಲೀಸ್ಟ್ ನೀನು ಅದಕ್ಕೆ ಆದ್ರೂ ನನ್ನ ಪರ ಇರ್ತೀರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಇಲ್ಲ. ಮಾತಾಡೋಣ, ಯಾಕೆ ಸುಮ್ಮನೆ ಇದೆಯಾ? ಬಾಯಿ ಮಾತಲ್ಲಿ ಸಮಾಧಾನ ಮಾಡೋದು ಸುಲಭ, ಆದ್ರೆ ನನಗೀಗ ಉತ್ತರ ಬೇಕು. ನನ್ನ ಸಮಸ್ಯೆಗೆ ಪರಿಹಾರನೂ ಬೇಕು. ಅದು ನಿನ್ ಕೈಲಿ ಕೊಡ್ಸಕ್ಕಾಗತ್ತಾ? ಸೀತಮ್ಮ, ಇಷ್ಟು ಕಟು ಆಗಬೇಡಿ. ನನಗೆ ಗೊತ್ತು ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದರೆ ಒಂದೇ ಒಂದು ಅವಕಾಶ ಕೊಡಿ. ಅವಕಾಶ ನಿನಗೆ ಕೊಟ್ಟಿರೋ ಒಂದು ಅವಕಾಶದಿಂದನೇ ನಮ್ಮ ಮನೆನ ಕುರುಕ್ಷೇತ್ರ ಮಾಡಿಟ್ಟಿದ್ಯಾ. ಇನ್ನು ನಿನ್ನನ್ನು ಹೀಗೆ ಬಿಟ್ಟರೆ ನಮ್ಮ ಮನೆನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತೀಯ. ಇಲ್ಲ ಸೀತಮ್ಮ, ನೀವು ಅನ್ಕೊಂಡಂಗೆ ನಾನೇನು ಮಾಡಿಲ್ಲ. ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಮಾತು ಚರ್ಚೆ ಬೇಡ ಹುಡುಗಿ. ಈ ಮನೇನ ನಾನು ತುಂಬ ಕಷ್ಟಪಟ್ಟು ಬೆಳೆಸಿದ್ದೀನಿ. ಈಗಿನ ಕಾಲದಲ್ಲಿ ಕೂಡು ಕುಟುಂಬ ಇರೋದೇ ಹೆಚ್ಚು. ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಕೋಟೆ ಮನೆಯಲ್ಲಿ ಅಣ್ಣ ತಮ್ಮರು ಯಾವಾಗಲೂ ಒಂದಾಗಿದ್ದಾರೆ. ಅವ್ರ ಮಕ್ಕಳು ಕೂಡ ಯಾವಾಗಲೂ ಒಂದಾಗೇ ಇದ್ದಾರೆ. ನೀನು ಯಾವತ್ತೂ ಈ ಮನೆಗೆ ಕಾಲಿಟ್ಟಿಯೋ ಒಂದಲ್ಲ ಒಂದು ಕೆಟ್ಟ ಘಟನೆ ನಡೀತಾನೇ ಇದೆ. ಈಗಂತೂ ನೀನು ಋತು ವಿಚಾರಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಅಣ್ಣ ತಮ್ಮ ಇಬ್ಬರು ಶತ್ರುಗಳ ಥರ ಆಡ್ತಿದ್ದಾರೆ. ಎಲ್ಲರ ಮನಸ್ಸು ಒಡೆದು ಹೋಗಿದೆ. ಮನೆ ಒಡೆಯೋದೊಂದು ಬಾಕಿ. ಅದಾಗೋದು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಈಗ ನಾನು ಏನ್ ಮಾಡ್ಬೇಕು? ನೀವ್ ತೋರ್ಸಿರೋ ಹುಡುಗ ಶ್ರೀಮಂತ್ರ ಮನೆ ಹುಡುಗ. ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ರಾಕಿನ ಮರ್ತು ಬಿಡ್ಬೇಕಾ? ಯಾರು ಹಾಗೆ ಹೇಳಿದ್ರು ರಿತು? ಇದು ಬರೀ ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಬೇಜಾರು ಮಾಡ್ಕೊಂಬೇಡಮ್ಮ, ಸಮಾಧಾನ ಮಾಡ್ಕೊ. ಅಣ್ಣ, ರಾಕಿ ಇಲ್ದೆ ನಾನು ಬದುಕಿರಲ್ವೋ? ನನಗೆ ರಾಕಿ ಬೇಕು. ರಾಕಿ ನಿನಗೆ ಸಿಗ್ತಾನೆ ರಿತು, ಹೆದರ್ಕೊಂಬೇಡ.
ನಾನು ಸತ್ಯ ಇದೀವಲ್ಲ. ಒಂದು ವೇಳೆ ನೀನು ಹೇಳ್ದಂಗೆ ಎಂಗೇಜ್ಮೆಂಟ್ ಆಯಿತು ಅಂತಾನೆ ಇಟ್ಕೊ, ಇನ್ನೂ ಮದುವೆವರೆಗೂ ಟೈಮ್ ಇದೆಯಲ್ಲ ರೀತು. ಅಷ್ಟರಲ್ಲಿ ಚಿಕ್ಕಪ್ಪನ ಮನಸ್ಸು ಬದಲಾದರೂ ಆಗ್ಬೋದು. ಸುಮ್ಮನೆ ಯಾಕೆ ಏನೇನೋ ಯೋಚನೆ ಮಾಡಿಕೊಂಡು ನೋವು ಅನುಭವಿಸ್ತಾ ಇದೆಯಾ ಕಂದ? ಬಿ ಪ್ರಾಕ್ಟಿಕಲ್ ರೀತು. ಈ ಟೈಮಲ್ಲಿ ಎಮೋಷ್ನಲ್ ಆಗಿ ಯೋಚನೆ ಮಾಡಬಾರ್ದು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಇಲ್ಲ ಅಂದರೆ ಕುಗ್ಗೋಗ್ತೀಯ. ನನಗಂತೂ ತಲೆನೇ ಓಡ್ತಿಲ್ಲ ಅಣ್ಣ. ನಾನಂತೂ ಈ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಸರಿ, ಇವಾಗ ನನ್ನನ್ನೇನು ಮಾಡು ಅಂತ್ಯಾ? ಈ ಎಂಗೇಜ್ಮೆಂಟ್ನ ನಿಲ್ಲಿಸು. ಅದು ನನ್ನ ಕೈಲಿಲ್ಲ ರೀತು. ಇವತ್ತು ಎಂಗೇಜ್ಮೆಂಟ್ ಮಾಡ್ಕೊ ಅಂತ್ಯಾ, ನಾಳೆ ಮದ್ವೆ ಆಗೋ ಅಂತ್ಯಾ. ನೀನು ನನಗೆ ಹೆಲ್ಪ್ ಮಾಡೋದಿಲ್ಲ, ನಿಂದೆಲ್ಲ ಬರೀ ಬಾಯಿ ಮಾತು ಅಷ್ಟೇ. ರಿತು ಪ್ಲೀಸ್, ಸಿಚುವೇಶನ್ನ ಅರ್ಥ ಮಾಡ್ಕೋ. ಬಿಡೋಣ, ನನಗೇನ್ ಬೇಕೋ ಅದನ್ನ ನಾನೇ ಮಾಡ್ಕೊಳ್ತೀನಿ. ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ನಿಂದು ಬೇಡ, ಅತ್ತಿಗೆದು ಬೇಡ. ಒಂದು ಮಾತು ಹೇಳ್ತೀನಿ ಕೇಳೆ ದಿವ್ಯಾ. ನನ್ನ ತಾಯಿಯಾಗಿ ಈ ಮಾತು ಅನ್ನಬಾರ್ದು, ಆದರೂ ಹೇಳ್ತೀನಿ ಕೇಳು. ದುಡ್ಡು ಇಲ್ದಿರೋರನ್ನ ಕೇವಲವಾಗಿ ನೋಡ್ತಿದ್ದೆ, ಆಡ್ಕೊಳ್ತಿದ್ದೆ. ನಿನ್ನ ಗಂಡ ದೊಡ್ಡ ಶ್ರೀಮಂತ ಅಂತ ಹೇಳ್ಕೊಂಡು ಮೆರಿತಿದ್ದೆ. ಈ ನಿನ್ನ ಅಹಂಕಾರಕ್ಕೆ ಆ ದೇವ್ರು ಕೊಟ್ಟಿರೋ ಪೆಟ್ಟು ಕಣೆ. ಇನ್ನಾದರೂ ತಿದ್ಕೊಂಡು ಜೀವನ ಮಾಡೆ. ಹೌದು ಕಣೆ, ಜೀವನ ಪಾಠ ಕಲಿಸಿದಾಗ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡ್ಬಿಡ್ಬೇಕು. ಇಲ್ಲ ಅಂದರೆ ಮತ್ತೆ ಮತ್ತೆ ಮುಗ್ಗರಿಸಿ ಬೀಳ್ತೀಯ, ತಿಳ್ಕೋ. ಬಂದ್ಯಾ? ಕೇಳಿಸ್ಕೋ. ಇವ್ರು ಏನು ಹೇಳ್ತಿದ್ದಾರೆ ಅಂತ ಕರೆಕ್ಟಾಗಿ ಕೇಳಿಸ್ಕೋ. ನನಗೆ ಇದು ದೇವ್ರು ಕಲಿಸ್ತಾ ಇರೋ ಪಾಠ ಅಂತೆ. ಮೊದಲೇ ಇವರಿಬ್ರು ಸತ್ಯನ್ ಪಾಟಿ. ಸಿಕ್ಕಿದೆ ಚಾನ್ಸ್ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅಜ್ಜಿ, ಅವಾಗ್ಲೇ ಏನೋ ಹೇಳ್ತಿದ್ಯಲ್ಲ, ಇವಾಗ ಮುಂದುವರ್ಸು. ಇವಾಗ ಇವನು ಕೇಳಿಸ್ಕೊತಾನೆ. ಉಪದೇಶ ಕೊಡು, ಆಗ್ಲಾದ್ರೂ ನಿಮ್ಮ ಮನ್ಸಿಗೆ ನೆಮ್ಮದಿ ಆಗುತ್ತಾ ನೋಡ್ತೀನಿ. ಏನು ಮಾತಾಡಿದ್ರು ತಪ್ಪಾಗಿ ತಿಳ್ಕೊತೀಯಲ್ಲೇ. ಏನೇ ಆಗಿದೆ ನಿಂಗೆ? ಒಳ್ಳೆ ಮಾತು ಹೇಳಿದ್ರು ಅಪಾರ್ಥ ಮಾಡ್ಕೋತಿದ್ಯಲ್ಲ. ಹೌದು, ಅಪಾರ್ಥನೆ ಮಾಡ್ಕೊಳ್ಳೋದು. ಅದಕ್ಕೆ ನನ್ನ ಜೀವನ ಬೀದಿಗೆ ಬಿದ್ದಿರೋದು. ಇವಾಗ ಸಮಾಧಾನನಾ? ಖುಷಿನಾ? ಯಾಕೆ ದಿವ್ಯಾ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ನನ್ನ ಮಾನ ಮರ್ಯಾದೆನ ಹರಾಜಾಕಿದ್ಯಲ್ಲಪ್ಪ. ನಿನಗೆ ದೊಡ್ಡ ನಮಸ್ಕಾರ. ದಿವ್ಯಾ, ಹಳಿ ಅಂದರೆ ಇಷ್ಟೊಂದು ಕೇಳ್ಕೊಂಡ್ರು ನಿಂಗೆ ಸಮಾಧಾನ ಇಲ್ವೇನೆ? ಅವ್ರು ಒಂದ್ಸಲ ನಿನ್ನ ಕ್ಷಮಿಸು ಅಂತ ಕೇಳಿದ್ರಲ್ವಾ, ಕ್ಷಮಿಸಿ ನೀನು ದೊಡ್ಡವಳಾಗು. ಬೇಕಾಗಿಲ್ಲ.
ನಾನು ದೊಡ್ಡ ಮನುಷ್ಯಲಾಗೋ ಚಟನೂ ಇಲ್ಲ. ದೊಡ್ಡ ಶ್ರೀಮಂತಲಾಗ ಚಟ ಇದೆಯಲ್ಲ? ಹೌದು ಇದೆ. ಅದಕ್ಕೆ ಇವನ್ನ ದೂರ ಇಡ್ತಾ ಇರೋದು. ಇಲ್ಲ ಅಂದ್ರೆ ನನ್ನ ಕೈಗೆ ತಟ್ಟೆ ಕೊಟ್ಟು ತಿರುಪೆ ಎತ್ತಿಸ್ತಾನೆ. ಖಂಡಿತ ಹಾಗೆ ಮಾಡಲ್ಲ ದಿವ್ಯಾ, ನನ್ನ ನಂಬು. ಕಷ್ಟಪಟ್ಟು ದುಡ್ದು ನಿನ್ನನ್ನು ಸಾಕ್ತೀನಿ. ಒಂದೇ ಒಂದು ಚಾನ್ಸ್ ಕೊಡು. ಇನ್ನು ಒಂದೇ ಒಂದು ಮಾತಾಡಿದ್ರು ಸರಿಗಿರಲ್ಲ.